ನಮಸ್ಕಾರಗಳು ಬಾಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿಗೆ ಇವಾಗ ಸೆಮಿಫೈನಲ್ಗೆ ಹೋಗಲಿಕ್ಕೆ ಏನು ಅವಶ್ಯಕತೆ ಇರೋದು ಅಂತ ಹೇಳೋದಾದರೆ ನಮ್ಮ ಆರ್ ಸಿ ಬಿಗೆ ಇರುವಂಥ ರಿಮೇನ್ ಒಂದು ಮ್ಯಾಚಸ್ ಇರುವಂಥದ್ದು, ಅದು ಕೂಡ SRH ಬಲಿಷ್ಠ SRH ಜೊತೆಗೆ ಈ ಮ್ಯಾಚ್ ಮಸ್ಟ್ ವಿನ್ ಆಗುತ್ತೆ ಅಥವಾ ಸೋತ್ರು ನಾವು ಕೂಡ ಸೆಮಿಫೈನಲ್ಗೆ ಕ್ವಾಲಿಫೈ ಆಗಬಹುದಾ ಅನ್ನೋದನ್ನ ಎಲ್ಲವನ್ನು ನಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಿನ್ನೆ ಮ್ಯಾಚ್ನ RR ಅಂತೂ ಡೆಮಾಲಿಷ್ ಮಾಡಾಕ್ರು ಅಂತಲೇ ಹೇಳ್ಬೋದು ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ. ಆ 220+ ರನ್ಸ್ ಟಾರ್ಗೆಟ್ ಕೊಟ್ಟರು ಕೂಡ ಒನ್ ಆಫ್ ದ ಇನ್ಕ್ರೆಡಿಬಲ್ ಚೇಸ್ನ ಮಾಡಿರುವಂಥದ್ದು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲಂತೂ ವೈಭವ್ ಸೂರ್ಯವಂಶಿ ಒನ್ ಆಫ್ ದ ಡೊಮೆಸ್ಟಿಕ್ ಪ್ಲೇಯರ್ ಅಥವಾ ಯಂಗ್ಸ್ಟರ್ ಅಥವಾ 15 ವರ್ಷದ ಹುಡುಗ ಯಾವ ರೀತಿ ಆಟ ಆಡ್ತಿರೋದಂತ ಈ IPLನ ಧೂಳು ಎಬ್ಬಿಸ್ತಾ ಇರೋದಂತಲೇ ಹೇಳ್ಬೋದಾಗಿದೆ. ಆ ರೀತಿ ವಿನ್ ಆದ ತಕ್ಷಣ ರಾಜಸ್ಥಾನ್ ರಾಯಲ್ಸ್ ಪಾಯಿಂಟ್ಸ್ ಟೇಬಲ್ ಯಾವ್ಯಾವ ರೀತಿ ಆಗಿರುವಂಥದ್ದು ಅಂತ ನೋಡೋದಾದರೆ ಸಿಕ್ಕಾಪಟ್ಟೆ ಟೀಮ್ಸ್ಗಳಿಗೆ ಅಂದರೆ ಏನಾದರೂ ರಾಜಸ್ಥಾನ್ ರಾಯಲ್ಸ್ ಏನಾದರೂ ಸೋತ್ರೆ ಅಥವಾ ವಿನ್ ಅದು ಯಾವ್ಯಾವ ರೀತಿ ಆಗುತ್ತೆ ಆ್ಯಂಡ್ ಕ್ವಾಲಿಫೈಯರ್ ಟಾಪ್ 3 ಟೀಮ್ಸ್ಗಳಂತೂ ಕ್ವಾಲಿಫೈ ಆಗಿರುವಂಥದ್ದು. ಆದರೆ ಒಂದು ಸ್ಥಾನಕ್ಕೆ 4 ಟೀಮ್ಗಳ ನಡುವೆ ಕಕ್ಕಾಬಿಕ್ಕಿ ಆಗ್ತಿರೋದಂತಲೇ ಹೇಳ್ಬೋದಾಗಿದೆ. ಯಾವ ಟೀಮ್ 4ನೇ ಸ್ಥಾನದಲ್ಲಿ ಕ್ವಾಲಿಫೈ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದರೆ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಎಷ್ಟೇಟೆ ಹೋಗೋದಾದ್ರೆ ಮೊದಲೇದಾಗಿ ಪಾಯಿಂಟ್ಸ್ ಟೇಬಲ್ನ ನೋಡ್ತಾರೆ ಮಟ್ಟಿಗೆ ಟಾಪ್ 3 ಟೇಬಲ್ಸ್ಗಳಿಗೆ ಹೋಗೋದೇ ಬೇಡ. RCB, GT ಆ್ಯಂಡ್ SRH ಟಾಪ್ 3 ಟೀಮ್ಸ್ಗಳು ಕೂಡ ಕ್ವಾಲಿಫೈ ಆಗಿರುವಂಥದ್ದು 100%. ಆ್ಯಂಡ್ ನೆಕ್ಸ್ಟಲ್ಲಿ ರಾಜಸ್ಥಾನ್ ರಾಯಲ್ಸು 4ನೇ ಸ್ಥಾನದಲ್ಲಿರುವಂಥದ್ದು. ನಿನ್ನೆ ವಿನ್ ಆದ ತಕ್ಷಣ ಅಂತ ಅವ್ರಿಗೆ 14 ಪಾಯಿಂಟ್ಸ್ಗಳ ಮೂಲಕ ರಾಜಸ್ಥಾನ್ ರಾಯಲ್ಸು 4th ಟೀಮಲ್ಲಿ ಅಂದರೆ 4th ಸ್ಲಾಟಲ್ಲಿ ಇರುವಂಥದ್ದು. 5th ಅಲ್ಲಿ ಪಂಜಾಬ್ ಕಿಂಗ್ಸ್ ಇರುವಂಥದ್ದು 21% ಮೂಲಕ ಏನಾದರೂ ಟಾಪ್ 4 ಹೋಗಲಿಕ್ಕೆ, ಅದು ಕೂಡ ಮಿರಾಕಲ್ ಏನಾದರೂ ಆಗಬೇಕಾಗಿರುವಂಥದ್ದು. ಆ್ಯಂಡ್ DC ಇರುವಂಥದ್ದು 9.4% ನನ್ನ ಪ್ರಕಾರ ಡೌಟ್ಫುಲ್. ಆ್ಯಂಡ್ CSK 6.3% ಇರುವಂಥದ್ದು. ಆ್ಯಂಡ್ KKR 9.4% ಇರುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. ಇಲ್ಲಿ ಒಂದು ಪಾಸಿಬಲ್ ಚೇಂಜ್ ಏನಪ್ಪ ಅಂತ ಹೇಳಿದರೆ, ಏನಾದರೂ ಔಟ್ಸೈಡ್ ಏನಾದರೂ ಚಾನ್ಸಸ್ ಆದರೆ PBKSಗೆ ಒಂದು ಆಗ್ಬೋದು. ಯಾಕಪ್ಪ ಅಂತ ಹೇಳಿದರೆ ಅವ್ರಿಗೆ ಇರುವಂಥ ರಾಜಸ್ಥಾನ್ಗೆ ಇರುವಂಥ ಮ್ಯಾಚ್ನ ಏನಾದರೂ ಸೋತ್ರೆ ನೆಕ್ಸ್ಟಲ್ಲಿ ಪಂಜಾಬ್ ಕಿಂಗ್ಸ್ ಏನಾದರೂ ವಿನ್ ಆದರೆ ಅವರು 15 ಪಾಯಿಂಟ್ಸ್ಗಳ ಮೂಲಕ ಈಸಿಯಾಗಿ ಟಾಪ್ 4ಗೆ ಕ್ವಾಲಿಫೈ ಆಗ್ತಾರೆ. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ಗೆ MI ಜೊತೆ ಇರೋದು ನಂಬಲಿಕ್ಕೆ ಬರಲ್ಲ. MI ಏನಾದರೂ ಡೆಮಾಲಿಷ್ ಮಾಡಿದ್ರೂ ಮಾಡ್ಬೋದು ರಾಜಸ್ಥಾನ್ ರಾಯಲ್ಸ್ಗೆ, ಬಟ್ ಆದರೂ ಕೂಡ MI ಮಾಡುತ್ತೆ ಅನ್ನೋದು ಡೌಟ್ಫುಲ್ಲು. ಆ್ಯಂಡ್ ಅದರ ನಂತರ ಪಂಜಾಬ್ ಕಿಂಗ್ಸ್ ವಿನ್ ಆಗಲೇಬೇಕಲ್ಲ, ವಿನ್ ಆದರೆ ಮಾತ್ರ ಕ್ವಾಲಿಫೈ ಆಗಲಿಕ್ಕೆ ಆಗುತ್ತೆ ಅಂತ ಅನ್ನಿಸ್ತಾ ಇರುವಂಥದ್ದು. ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ರಾಜಸ್ಥಾನ್ ಆ್ಯಂಡ್ ಪಂಜಾಬ್ ಕಿಂಗ್ಸ್ಗೆ ಮೋಸ್ಟ್ ವಾಂಟೆಡ್ 2 ಟೀಮ್ಗೆ ಸಿಕ್ಕಾಪಟ್ಟೆ ಚಾನ್ಸ್ ಇರುವಂಥದ್ದು. ಏನಾದರೂ CSKಗೂ ಕೂಡ ಚಾನ್ಸಸ್ ಆಗತ್ತೆ. ಏನಾದರೂ ಆ ರಾಜಸ್ಥಾನ್ ರಾಯಲ್ಸ್ ಮುಂಬೈನ ಸೋಲ್ಸ್ರೆ ಮಾತ್ರ. ಯಾಕಪ್ಪ ಅಂತ ಹೇಳಿದ್ರೆ ಮುಂಬೈ ಏನಾದರೂ ರಾಜಸ್ಥಾನ್ ರಾಯಲ್ಸ್ನ ಸೋಲ್ಸಿದ್ರೆ ಈಸಿ ಆಗುತ್ತೆ ಕೆಳಗೆ ಇರುವಂಥ ಟೀಮ್ಸ್ಗಳಿಗೆ. ರಾಜಸ್ಥಾನ್ ವಿನ್ ಆದಂತೂ ಈಸಿಯಾಗಿ ಅವ್ರು ಕ್ವಾಲಿಫೈ ಅಂತ ಬಂದು ಹೋಗುತ್ತೆ. ಆ್ಯಂಡ್ ಇಲ್ಲಿ ಪ್ಲೇ ಆಫ್ಸ್ ರೇಸಲ್ಲಿ ಟಾಪ್ 3 ಟೀಮ್ಸ್ಗಳಿಗೆ ಇರುವಂಥದ್ದು ಟಾಪ್ 2 ಪೊಸಿಷನ್ನು ಏನಾದರೂ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಲಾಟಲ್ಲಿ ಇದ್ದರೆ ಡೈರೆಕ್ಟ್ ಸೆಮಿಫೈನಲ್, ಫಸ್ಟ್ ಸೆಮಿಫೈನಲ್ನ ಆಟ ಆಡಲಿಕ್ಕೆ ಮೋಸ್ಟ್ ಫೇವ್ರೇಟ್ ಆಗ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಅದರಲ್ಲಿ ಮೇನ್ ಅಕೌಂಟ್ ಆಪರ್ಚುನಿಟಿ ಯಾರಿಗಿರೋದು ಅಂತ ಕೇಳೋದಾದರೆ RCB, GT ಆ್ಯಂಡ್ SRH ಈ 3 ಟೀಮ್ಸ್ಗಳ ನಡುವೆ ಕಾಂಪಿಟೇಷನ್ ಇರುವಂಥದ್ದು. ಅದೆಲ್ಲ ಹೈಲಿ ಲೆವೆಲ್ ನಮ್ಮ RCBಗೆ ಇರುವಂಥದ್ದು. ಯಾಕಪ್ಪ ಅಂತ ಹೇಳಿದರೆ ನಾವು SRH ಜೊತೆ ಸೋತ್ರೂ ಕೂಡ SRH ಅಂದರೆ GT ಮ್ಯಾಚ್ ಸೋಲ್ಬೇಕಾಗುತ್ತೆ. GTಗೆ ಇರುವಂಥ ನೆಕ್ಸ್ಟ್ ಮ್ಯಾಚು ಸೋಲ್ಲೇಬೇಕು GT. ಅವಾಗಲೇ ನಮ್ಮ RCBಗೆ SRH ಜೊತೆ ಸೋತ್ರೂ ಕೂಡ ನಾವು ಟಾಪ್ 2 ಅಲ್ಲಿ ಇರ್ತೇವೆ. ಯಾಕಪ್ಪ ಅಂತ ಹೇಳಿದ್ರೆ ಒನ್ ಆಫ್ ದ ಬೆಟರ್ ರನ್ ರೇಟ್ ಇರೋದನ್ನ ನಮ್ಮ RCBಗೆ ರನ್ ರೇಟ್ ಮೇಲೆ ಏನೂ ಕೂಡ ಕಡಿವಾಣನೇ ಇಲ್ಲ. ಅದರಿಂದ ಈಸಿಯಾಗಿ ನಾವು ಟಾಪ್ ಅಂದರೆ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತೇವೆ ಅಂತಲೇ ಹೇಳ್ಬೋದಾಗಿದೆ. ಅದಕ್ಕಾಗಿ GT ಒಂದು ಮ್ಯಾಚ್ ಸೋತು ನಾವು ಈಸಿಯಾಗಿ ಕ್ವಾಲಿಫೈ ಆಗ್ತೇವೆ. ಅಥವಾ SRH ಜೊತೆ ನಾವು ಹೊಡೆದ್ರೂ ಕೂಡ ನಾವು ಈಸಿಯಾಗಿ ಪಾಯಿಂಟ್ಸ್ ಟೇಬಲೆಲ್ಲ ಪಾಯಿಂಟ್ಗಳ ಮೂಲಕ ಹೆಚ್ಚಾಗಿ ಹೋಗ್ತೇವೆ, ಅಂದರೆ ಈಸಿಯಾಗಿ ಕ್ವಾಲಿಫೈ ಆಗ್ತೇವೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ RCB ಸೆಮಿಫೈನಲ್ ಈ ರೀತಿ ಆಗಬೇಕು. ಒಂದು ನಾವು SRHನ ಹೊಡೆದ್ರೆ GT ಹೊಡೆದ್ರೂ ಕೂಡ ನಾವು ಕ್ವಾಲಿಫೈ ಆಗ್ತೇವೆ. ಇಲ್ಲ ಅಂತ ಹೇಳಿದರೆ ನಾವು ಏನಾದರೂ SRH ಜೊತೆ ಸೋಲ್ತೇವೆ ಅಥವಾ ಸೋಲ್ತ್ರು ಅಂತ ಇಟ್ಕೊಂಡ್ರೆ GT ಸೋಲ್ಲೇಬೇಕಾಗುತ್ತೆ ಕೆಳಗಡೆ. ಇಲ್ಲ ಅಂದರೆ SRH ಆ್ಯಂಡ್ GT ಕ್ವಾಲಿಫೈ ಹೋಗ್ತಾರೆ. ನಮಗೆ RR ಜೊತೆ ಬೀಳುವಂಥ ಸಾಧ್ಯತೆ, RR ಅವ್ರ ಪಂಜಾಬ್ ಜೊತೆ ಬೀಳುವಂಥ ಸಾಧ್ಯತೆ ಇರುತ್ತೆ. 2 ಮ್ಯಾಚ್ನ ಎಕ್ಸ್ಟೆಂಡ್ ಹಾಕೊಂಡು ಆಟ ಆಡ್ಕೊಂಡು ಹೋಗಬೇಕಾಗುತ್ತೆ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ನಮ್ಮ RCBಗೆ ಹೆಚ್ಚಿನಾಗಿ GT ಜೊತೆ ಬೀಳುವಂಥ ಸಾಧ್ಯತೆ ಇದೆ ಸೆಮಿಫೈನಲ್ 1 ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂಥದ್ದು. ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ. ಇದಿಷ್ಟು IPL ಪಾಯಿಂಟ್ಸ್ ಟೇಬಲ್ ಅನಾಲಿಸಿಸ್. ಆ್ಯಂಡ್ ನಮ್ಮ RCBಗೆ ಮೋಸ್ಟ್ ಫೇವ್ರೇಟ್ ಸೆಮಿಫೈನಲ್ಗೆ ಹೋಗಲಿಕ್ಕೆ ಏನೇನೆಲ್ಲ ಆಗಬೇಕು ಮಿರಾಕಲ್ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರುವಂಥದ್ದು. ಆ್ಯಂಡ್ ಟಾಪ್ 4 ಸ್ಲಾಟ್ಗೆ ಯಾವ ಟೀಮ್ ಬರ್ಬೋದಂತ ನಿಮಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.